ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನು. ಸೊ ಇವತ್ತಿನ ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಇವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಯಾರನ್ನ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಮೇಕ್ ಶೂರ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ಮಿಸ್ ಮಾಡ್ದೇನೆಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಹೀಗೆ ನಿಮ್ಮ ಪ್ರೀತಿ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಲಾಗ್ ಬಂದು ಆಲ್ಮೋಸ್ಟ್ ಶಾಪಿಂಗ್ ಅಂತಲೇ ಆಗಿಬಿಟ್ಟಿದೆ. ಸೊ ಡೈನಿಂಗ್ ಟೇಬಲ್ಗೆ ಮತ್ತು ನಾನು ಜಿಮ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ ಅಲ್ವಾ. ಸೊ ಮಂಡೆಯಿಂದ ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಒಂದಷ್ಟು ಐಟಮ್ಸ್ನ ಆರ್ಡರ್ ಮಾಡಿದೆ, ಪ್ರಾಡಕ್ಟ್ಸ್ನ, ಡೈನಿಂಗ್ ಟೇಬಲ್ನ ಆರ್ಗನೈಸ್ ಮಾಡೋಕ್ಕೋಸ್ಕರ. ಅದ್ರ ಜೊತೆಗೆ ಜಿಮ್ ವೇರ್ ಪ್ಯಾಂಟ್ ಎಲ್ಲನೂ ನಾನು ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆನ್ಲೈನಲ್ಲೇ ತೊಗೊಂಡೆ. ಬಿಕಾಸ್ ಆಫ್ಲೈನಲ್ಲಿ ನನಗೆಲ್ಲೂ ಸೈಜ್ ಸಿಗ್ತಿರಲಿಲ್ಲ. ತುಂಬ ಹುಡುಕಿ ಸಾಕಾಗಿ ಏನು ಮಾಡಿದೆ, ಆನ್ಲೈನಲ್ಲಿ ನಾನು ಆರ್ಡರ್ ಮಾಡಿ ಆನ್ಲೈನಿಂದ ತರಿಸ್ಕೊಂಡಿದ್ದೆ. ಸೊ ಜಿಮ್ ವೇರ್ ಆ್ಯಂಡ್ ಡೈನಿಂಗ್ ಟೇಬಲ್ನ ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ತೊಗೊಂಡಿರೋ ಅಂಥದ್ದು ಬಂದು ಸ್ಟ್ರಾಸ್ ಬರುತ್ತಲ್ಲ ಅದು. ಸೊ ಪಾಪು ಜ್ಯೂಸ್ ಕುಡಿಯೋವಾಗೆಲ್ಲ ಕೇಳ್ತಾ ಇದ್ಲು, ಸ್ಟ್ರಾ ಬೇಕು ಅಂತ ಹೇಳಿಬಿಟ್ಟು. ಸೊ ಪ್ಲಾಸ್ಟಿಕ್ ಸ್ಟ್ರಾಸ್ ಯೂಸ್ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಅನಿಸು, ಅದಕ್ಕೋಸ್ಕರ ಸ್ಟ್ರಾಸ್ನ ಬುಕ್ ಮಾಡಿದ್ದೆ. ಆ್ಯಂಡ್ ಇದು ಡೈನಿಂಗ್ ಟೇಬಲ್ ಮೇಲೆ ಹಾಕ್ತೀವಲ್ಲ ಆ ಥರ ಒಂದು ಮ್ಯಾಟ್ಗಳು, ಒಂದು 6 ಮ್ಯಾಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದು ಜಿಮ್ ಪ್ಯಾಂಟು, ಬಟ್ ನಾನು ಆರ್ಡರ್ ಮಾಡಿದ್ದು ಸೈಜು ಬಂದು ಸ್ವಲ್ಪ ದೊಡ್ಡದಾಗ್ಬಿಟ್ಟಿತ್ತು. ಅಂದರೆ ನಾನು ಆರ್ಡರ್ ಮಾಡಿರೋ ಸೈಜೇ ಬೇರೆ, ಅದು ಬಂದಿರೋ ಸೈಜೇ ಬೇರೆ. ಸೊ ಅದಕ್ಕೋಸ್ಕರ ನೋಡಿ ಬೇಡ ಅಂತೇಳಿ ರಿಟರ್ನ್ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇಡ್ತಾ ಇದ್ದೀನಿ. ಡೈನಿಂಗ್ ಟೇಬಲ್ ತಂದುಬಿಟ್ರೆ ಆಗಲ್ಲ, ಡೈನಿಂಗ್ ಟೇಬಲ್ ಮೇಲೆ ನೋಡೋಕ್ಕೂ ಚೆನ್ನಾಗಿರಬೇಕು ಅಂತ ನನಗನ್ನಿಸ್ತು. ಡೈನಿಂಗ್ ಟೇಬಲ್ ಮೇಲೆ ಏನೇನೆಲ್ಲ ಇಡಬಹುದು ಆ ಥರ ಒಂದು ಐಟಮ್ಸ್ಗಳನ್ನೆಲ್ಲ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ, ಆರ್ಡರ್ ಮಾಡಿದ್ದೆ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ನಾನು ಏನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇದೆಲ್ಲ ಮೀಶೋದೇ. ಸೊ ಮೀಶೋದಲ್ಲಿ ನಾನೇನು ಈ ಆ್ಯಪ್ನ ಅಥವಾ ಶಾಪಿಂಗ್ ಸೈಟ್ನ ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ನನಗನ್ಸಿದ್ದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾವು ಕೊಡೋ ಅಂಥ ಪ್ರೈಸ್ಗೆ ವರ್ತ್ ಬೈಯಿಂಗ್ ಅಂತ ಅನಿಸುತ್ತೆ ಏನೇ ಪ್ರಾಡಕ್ಟ್ಸ್ನ ತೊಗೊಂಡ್ರು. ಸೊ ಇವಾಗ ನಾನು ವಾಜ್ನ ನೋಡೋಣ ಅಂತ ಹೇಳ್ಬಿಟ್ಟು ವಾಜ್ನ ತರಿಸಿದೆ. ಗ್ಲಾಸ್ ಇದೆ, ಅದ್ರ ಮಧ್ಯೆ ಗ್ಲಾಸ್ ಒಂದು ಏನು ಗ್ಲಾಸ್ ಟೈಪಲ್ಲಿ ಒಂದು ಗ್ಲಾಸ್ದು ಕಂಟೈನರ್ ಅಥವಾ ಈ ಥರ ಇದೆ. ಸೊ ನೋಡೋಕ್ಕೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ, ಬಟ್ ಫ್ಲವರ್ ನಾನು ಅಂದ್ಕೊಂಡಿರೋ ಥರ ಬರಲಿಲ್ಲ, ತುಂಬ ಜಾತ್ರೆ ಥರ ಅನ್ನಿಸ್ತು. ಎನಿವೆ ಇರಲಿ ನೋಡೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ. ನೋಡಾದಮೇಲೆ ಚೆನ್ನಾಗಿದೆಯಾ ಏನು ಅಂತ ಗೊತ್ತಾಗುತ್ತಲ್ಲ ಅಂತ ಹೇಳಿಬಿಟ್ಟು ಓಕೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಇಟ್ಕೊಂಡೆ. ಆ್ಯಂಡ್ ಇದ್ರ ಪ್ರೈಸ್ ಎಲ್ಲ ಅರೌಂಡ್ 200 ಇತ್ತು ಅಷ್ಟೇ. ಸೊ ಅಷ್ಟು ದುಡ್ಡಿಗೆ ಅಷ್ಟೊಂದು ಫ್ಲವರ್ಸು, ಕಲರ್ಫುಲ್ ಫ್ಲವರ್ಸ್ ಸಿಗೋದು ಕಷ್ಟ. ಹೊರಗಡೆ ಎಲ್ಲ ತುಂಬ ಕಾಸ್ಟ್ಲಿನೇ ಇರುತ್ತೆ ಕಂಪೇರ್ ಮಾಡಿಕೊಂಡ್ರೆ ನಾವು ಆನ್ಲೈನ್ಗೆ. ಸೊ ಓಕೆ ಅಂತ ಅನಿಸ್ತು ಅಂತ ಹೇಳ್ಬಿಟ್ಟು ಇಟ್ಕೊತಾ ಇದ್ದೀನಿ. ಡೈನಿಂಗ್ ಟೇಬಲ್ ಮೇಲೆ ಒಂದು ವಾಸ್ ಅಥವಾ ಒಂದು ಫ್ಲವರ್ದು ಏನಾದರೂ ಇದ್ದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಆ್ಯಂಡ್ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಜಾಕೆಟು. ಸೊ ಜಿಮ್ಗೆ ಹೋಗ್ತಿದ್ದೀವಿ ಅಂತಂದರೆ ಸ್ವಲ್ಪ ನಾನು ಹೋಗ್ತಾರೆ ಟೈಮಿಂಗ್ಸ್ ಬಂದು ಅರ್ಲಿ ಮಾರ್ನಿಂಗ್ ಅಂದರೆ 5 o'clockಗೆ. ಸೊ ಆ ಟೈಮ್ಗೆ ಹೋಗುವಾಗ ಸ್ವಲ್ಪ ಚಳಿ ಇರುತ್ತೆ. ಆ್ಯಂಡ್ ಜಿಮ್ಮಲ್ಲೂ ವೇರ್ ಮಾಡ್ಬೋದು ಆರಾಮಾಗಿ ಅಂತ ಹೇಳ್ಬಿಟ್ಟು ಈ ಒಂದು ಜಾಕೆಟ್ನ ಬುಕ್ ಮಾಡಿದ್ದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದು 400 ಚೇಂಜ್ ಅಂತ ಅನಿಸುತ್ತೆ. ಆ್ಯಂಡ್ ತೊಗೋಬೋದು ಅಂತ ನನಗನ್ನಿಸ್ತು. ಕ್ವಾಲಿಟಿ ಆಗಿರ್ಬೋದು, ಕಲರ್ ಆಗಿರ್ಬೋದು ಎಲ್ಲನೂ. ನೆಕ್ಸ್ಟ್ ಇದೇನು ನೀವು ನೋಡ್ತಿದ್ದೀರಲ್ಲ, ಇದು ಸಾಲ್ಟ್ ಆ್ಯಂಡ್ ಪೆಪ್ಪರ್ದು ಬಾಕ್ಸಸ್ಸು. ಸೊ ಡೈನಿಂಗ್ ಟೇಬಲ್ ಮೇಲೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಮಸ್ಟ್ ಆ್ಯಂಡ್ ಶುಡ್ ಆಗಿರಬೇಕು. ಬಿಕಾಸ್ ಊಟ ಮಾಡುವಾಗ ಸಾಲ್ಟ್ ಏನಾದರೂ ಕಮ್ಮಿ ಆದರೆ ಆರಾಮಾಗಿ ಹಾಕೋಬೋದಲ್ವ ಅಂತ ಹೇಳಿಬಿಟ್ಟು ತರಿಸಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಅರೌಂಡ್ 200 ಅಷ್ಟೇ. ತುಂಬ ಚೆನ್ನಾಗಂತ ಅನಿಸ್ತು ನನಗೆ. ಸ್ಟೀಲು, ಒಳಗಡೆ ಗ್ಲಾಸ್ ಇದೆ. ಓಕೆ ಅಂತ ಹೇಳಿಬಿಟ್ಟು ಇದನ್ನು ಇಟ್ಕೊತಾ ಇದ್ದೀನಿ. ನಾನೇನು ರಿಟರ್ನ್ ಎಲ್ಲ ಏನೂ ಹಾಕ್ತಾ ಇಲ್ಲ. ಸೊ ನಾನು ಆರ್ಡರ್ ಮಾಡಿದಂಥ ಎಲ್ಲ ಐಟಮ್ಸು ಆಲ್ಮೋಸ್ಟ್ ಬಂದಿದೆ. ಸೊ ಒಂದು ಟೇಬಲ್ ರನ್ನರ್ ಬಂದುಬಿಟ್ಟು ಇನ್ನು ಮಿಕ್ಕಿದೆಲ್ಲ ಬಂದಿದೆ. ಸೊ ಎನಿವೆ ಓಕೆ ಅಂತ ಹೇಳಿಬಿಟ್ಟು ನಾನು ಇವಾಗ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ. ಸೊ
ಮಾಡಿದ್ದ ದಿನ ಇದೊಂದು 2 ಪ್ರಾಡಕ್ಟು ಡೆಲಿವರ್ ಆಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಆಯಿತು, ನಾನು ಅದನ್ನು ಕ್ಯಾಪ್ಚರ್ ಮಾಡೋದನ್ನ ಮರ್ತ್ಕೊಂಡ್ಬಿಟ್ಟಿದ್ದೆ. ಸೊ ಇವಾಗ ಕ್ಯಾಪ್ಚರ್ ಮಾಡಿ ರೀಜಾಯಿನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದಾರೆ, ಇದು ಟಿಶ್ಯೂ ಹೋಲ್ಡರು ತುಂಬ ಚೆನ್ನಾಗಿದೆ, ಬಟ್ ಅದರಲ್ಲಿ ಇನ್ನೂ ನಾನು ಟಿಶ್ಯೂ ಹಾಕಿಲ್ಲ. ಎನಿವೇ ನಂಗೆ ನೋಡೋಕ್ಕೆ ಇಷ್ಟ ಆಯಿತು ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಟೇಬಲ್ ರನ್ನರ್. ಸೊ ಈ ಟೇಬಲ್ ರನ್ನರು ನೀವು ಯಾವುದಕ್ಕಾದರೂ ಯೂಸ್ ಮಾಡ್ಕೊಬೋದು, ಡೈನಿಂಗ್ ಟೇಬಲ್ ಅಂತಲೇ ಅಲ್ಲ, ನಾರ್ಮಲಾಗಿ ನೀವು ಇದು ಬರುತ್ತೆ ಗೊತ್ತಾ, ಸೆಂಟರ್ ಟೇಬಲ್, ಅದರಲ್ಲೂ ಕೂಡ ಯೂಸ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಇವಾಗ ಡೈನಿಂಗ್ ಟೇಬಲ್ಗೆ ಹಾಕಿದ್ದೀನಿ, ಮಲ್ಟಿಪರ್ಪಸ್ ಟೇಬಲ್ ರನ್ನರ್ ಇದು. ಸೊ ಚೆನ್ನಾಗಂತ ಅನ್ನಿಸ್ತಾ ಇತ್ತು ನೋಡೋಕ್ಕೆ, ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಡೈನಿಂಗ್ ಟೇಬಲ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದಾಯಿತು, ನೋಡೋಕ್ಕೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ಅಭಿಗೆ ಕೇಳ್ತಾ ಇದ್ದೆ, ರೋಸು ಏನಾದರೂ ಜಾತ್ರೆ ಥರ ಕಾಣಿಸಿದ ಏನು ಅಂತ. ಆ್ಯಕ್ಚುಲಿ ಇದು ಅವತ್ತಿನ ದಿನದ ವ್ಲಾಗ್ ಕ್ಲಿಪ್ಪಿಂಗ್ ಇದು. ಸೊ ನಾನು ಇವತ್ತು ಜಿಮ್ಗೆ ಒಂದು ಸ್ವಲ್ಪ ಬೇರೆ ಬೇರೆ ಥರ ಐಟಮ್ಸ್ ಬೇಕಿತ್ತು, ಅಂದರೆ ತಿನ್ನೋಕ್ಕೋಸ್ಕರ. ಸೊ ಜಿಮ್ಗೆ ಹೋಗ್ತಿದ್ದೆ ಅಲ್ವಾ, ಬೆಳಗ್ಗೆ ಟೈಮ್ ನಾನು ಏನಾದರೂ ಕನ್ಸ್ಯೂಮ್ ಮಾಡ್ಕೊಂಡು ಹೋಗಲೇಬೇಕು, ಬಿಕಾಸ್ ತುಂಬ ಅಂಡರ್ ವೆಯ್ಟ್ ಇರೋದ್ರಿಂದ. ಆ್ಯಂಡ್ ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನೀವು ಏನಾದರೂ ತಿನ್ಕೊಂಡು ಬರಲೇಬೇಕು, ಲೈಕ್ ಓಟ್ಸು, ಮೊಟ್ಟೆ ಅಥವಾ ಬನಾನಾ, ಡ್ರೈ ಫ್ರೂಟ್ಸು ಈ ಥರ ಅಂತ. ಸೊ ನಾನು ಇಲ್ಲಿ ತನಕ ಯಾವತ್ತೂ ಓಟ್ಸ್ನ ಯೂಸ್ ಮಾಡಿರಲಿಲ್ಲ. ನನಗೆ ಅದನ್ನು ತಿನ್ನೋಕ್ಕೆ ಅಷ್ಟು ಇಷ್ಟನೂ ಆಗಿರಲಿಲ್ಲ. ನಾನು ಯಾವತ್ತೂ ಕೂಡ ನೋಡೂ ಇಲ್ಲ ಓಟ್ಸ್ನ, ಹಾನೆಸ್ಟ್ಲಿ ಸೇಯಿಂಗ್, ಯಾಕಂದರೆ ನಂಗೆ ಅದು ತಿನ್ನೋ ಸಿಚುಯೇಷನ್ ಬಂದಿರಲಿಲ್ಲ. ಬಟ್ ಇವತ್ತು ಅಂದ್ಕೊಂಡೆ, ಅವ್ರು ಏನು ಹೇಳಿದ್ದಾರೆ ಡಯಟ್, ಅದನ್ನು ನಾನು ತಿನ್ನೋಣ, ಚಾಲೆಂಜಿಗಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಡ್ರೈ ಫ್ರೂಟ್ಸ್ ಕೂಡ ಖಾಲಿ ಆಗಿತ್ತು. ಇನ್ ದ ಸೆನ್ಸ್ ನಾನು ಮತ್ತೆ ತೊಗೊಂಡೇ ಬಂದಿರಲಿಲ್ಲ. ಸೊ ಟ್ರೈ ಮಾಡೋಣ, ಅವ್ರು ಏನು ಹೇಳಿದ್ದಾರೆ ಡಯಟ್ನೆಲ್ಲ ಫಾಲೋ ಮಾಡೋಣ. ಸಿನ್ಸಿಯರಾಗಿ 3 ಮಂತ್ಸ್ ಪ್ಯಾಕೇಜ್ನ ತೊಗೊಂಡಿದ್ದೀನಿ ನಾನು, ಜಸ್ಟ್ 1999ಗೆ, 1999ಗೆ. ಸೊ ನಾನು ಅಂದ್ಕೊಂಡಿದ್ದೀನಿ ನೀಟಾಗಿ ಸಿನ್ಸಿಯರಾಗಿ ಫಾಲೋ ಮಾಡಿ ಟ್ರೈ ಮಾಡೋಣ, ಇದೊಂದು ಲಾಸ್ಟ್ ಚಾನ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ. ಸೊ ಅದಕ್ಕೋಸ್ಕರ ಅವ್ರು ಏನೇನು ಹೇಳಿದ್ರಲ್ವ, ಅದು ಎಲ್ಲ ಥರ ಡ್ರೈ ಫ್ರೂಟ್ಸನ್ನು ತೊಗೊಂಬಂದಿದ್ದೀನಿ. ನಾನು ಬ್ಲೂಬೆರೀಸ್, ಕ್ರ್ಯಾನ್ಬೆರೀಸ್ ಇದನ್ನೆಲ್ಲ ಯೂಸ್ ಮಾಡಿರಲಿಲ್ಲ. ಲಿಟ್ರಲಿ ಡೋಂಟ್ ನೋ ಆ ಟೇಸ್ಟ್ ಹೆಂಗಿರುತ್ತೆ ಅಂತಲೂ. ಬಟ್ ಅವ್ರು ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ಈ ಬ್ಲೂಬೆರಿ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ. ನಂಗೆ ಅನಿಸ್ತು, ಅಯ್ಯೋ ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ನಾನು ವೆಯ್ಟ್ ಗೇನ್ ಆಗಲೇಬೇಕು ಅಂತ ನಾನು ಇಲ್ಲಿ ತನಕ ಯಾವುದೇ ಫ್ರೂಟ್ಸ್ ವೆಜಿಟೇಬಲ್ಸ್ನ ನಾನು ಮನೆಗೆ ತೊಗೊಂಡು ಬಂದಿರಲಿಲ್ಲ. ಐ ಥಾಟ್ ನಾನು ಇರೋದೇ ಹೀಗೆ, ನನ್ನ ಬಾಡಿ ಮೆಟಬಾಲಿಸಮ್ಮೇ ಈ ಥರ ಇರೋದು, ಆ್ಯಂಡ್ ಹೆರಿಡಿಟರಿ ಅಥವಾ ಜೀನ್ ಪ್ರಾಬ್ಲಮ್, ನಮ್ಮ ಅಜ್ಜಿ, ನಮ್ಮ ಪಪ್ಪ ಮತ್ತು ನಮ್ಮ ಅತ್ತೆದಿರೆಲ್ಲ ಇದೇ ಥರ ಇರೋದು. ಸೊ ಮೇ ಬಿ ಆ ಒಂದು ಜೆನೆಟಿಕ್ಸಲ್ಲಿ ನಾನು ಈ ಥರ ಇದ್ದೀನೇನೋ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಅಷ್ಟೊಂದು ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲ, ನಾನು ವೆಯ್ಟ್ ಗೇನ್ ಆಗಲೇಬೇಕು ಅಂತ ಹೇಳಿಬಿಟ್ಟು. ಬಟ್ ಯಾಕೋ ಇತ್ತೀಚೆಗೆ ಒಂದು 2 ಮಂತ್ಸಿಂದ ನನಗೆ ತಲೆಯಲ್ಲಿ ಕುರಿತಾ ಇತ್ತು, ನಾನಿಲ್ಲ ವೆಯ್ಟ್ ಗೇನ್ ಆಗಲೇಬೇಕು ಅಂತ. ದ ಥಿಂಗ್, ನಾನು ಯಾಕೆ ವೆಯ್ಟ್ ಗೇನ್ ಆಗ್ತಾಯಿರಲಿಲ್ಲ ಅಂತ ನಾನು ಆಮೇಲೆ ಒಂದಿನ ಕೂತ್ಕೊಂಡು ರಿಯಲೈಸ್ನ ಮಾಡಿದೆ. ನಾನು ಕರೆಕ್ಟಾಗಿ ಊಟನ ತಿನ್ನೋಕ್ಕಾಗ್ತಾ ಇರಲಿಲ್ಲ, ವರ್ಕ್ ಪ್ರೆಷರಿಂದ. ಅದ್ರ ಜೊತೆಗೆ ಒಂದು ದಿನ ಕರೆಕ್ಟಾಗಿ ತಿಂದರೆ 1-2 ಡೇಸ್ ಅದು ಸ್ಕಿಪ್ ಆಗ್ತಾಯಿತ್ತು. ಅಂದರೆ 3 ಟೈಮ್ಸ್ ಕರೆಕ್ಟಾಗಿ ತಿಂದರೆ ನೆಕ್ಸ್ಟ್ ಡೇ ತಿನ್ನೋಕ್ಕಾಗ್ತಾಯಿರಲಿಲ್ಲ. ಈ ಥರ ಅಂದರೆ ಊಟ ತಿನ್ನೋಕ್ಕೆ ಸೋಂಬೇರಿತನ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಂದರೆ, ನನಗೆ ಹೊಟ್ಟೆನ ಹಶ್ವು ಆಗ್ತಾಯಿರಲಿಲ್ಲ. ಮಧ್ಯ ನಾನು ಏನಾದರೂ ತಿನ್ನಬೇಕು ಅಂತಲೂ ಅನಿಸ್ತಾ ಇರಲಿಲ್ಲ. ಸ್ನ್ಯಾಕ್ಸ್ ಕೂಡ ತಿನ್ನೋಕ್ಕಾಗ್ತಿಲ್ಲ, ನಾನು ತಿಂತಾನೂ ಇರಲಿಲ್ಲ. ಬಟ್ ಆಮೇಲೆ ಅನಿಸ್ತು, ಸೊ ದಿಸ್ ಇಸ್ ದ ರೀಸನ್ ನಾನು ಯಾಕೆ ದಪ್ಪ ಆಗ್ತಾಯಿಲ್ಲ ಅಥವಾ ವೆಯ್ಟ್ ಗೇನ್ ಆಗ್ತಾಯಿಲ್ಲ ಅಂದರೆ ಅಂತ. ಸೊ ಇವಾಗ ಯಾರಾದರೂ ಟೀಚರ್ ಹೇಳಿದ್ರೆ ನಾವು ತುಂಬ ಕಾನ್ಸಂಟ್ರೇಟ್ ಮಾಡಿ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ನಮಗೆ ನಾವೇ ಅಂದ್ಕೊಂಡ್ರೆ ಓದೋಕ್ಕಾಗಲ್ಲ, ಅಯ್ಯೋ ಬಿಡು ಅನ್ನೋ ಥರ. ಸೊ ಏನು ಡಿಸೈಡ್ ಮಾಡಿಕೊಂಡೆ, ಜಿಮ್ಗೆ ಹೋಗೋಣ, ಜಿಮ್ಗೆ ಹೋಗಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಜಿಮ್ಗೆ ಹೋಗಿ ನಾನು ವಿಚಾರಿಸಿದೆ, ವೆಯ್ಟ್ ಗೇನ್ ಆಗ್ತೀವ ಜಿಮ್ಮಿಗೆ ಜಾಯ್ನ್ ಆದರೆ, ಅಂದರೆ ಹೆಲ್ದಿ ವರ್ಷನಲ್ಲಿ ವೆಯ್ಟ್ ಗೇನ್ ಆಗ್ತೀವ ಅಂತ ಅಂದ್ಬಿಟ್ಟು. ಸೊ ಅವ್ರು ಹೇಳಿದ್ರು, ಈ ಥರ 3 ಮಂತ್ಸ್, 4 ಮಂತ್ಸ್, 6 ಮಂತ್ಸ್ ಎಲ್ಲ ಪ್ಯಾಕೇಜ್ ಇದೆ, ಟ್ರೈ ಮಾಡಿ ಅಂತ. ಸೊ ನಾನು ಫಸ್ಟು 3 ಮಂತ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ 1999ಗೆ ಚೂಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಆ್ಯಂಡ್ ಜಾಯ್ನ್ ಆಗಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಾಪಟ್ಟೆ ಅನಿಸಿದೆ, ನಾನು ದಪ್ಪ ಆಗಲೇಬೇಕು ಆ್ಯಂಡ್ ಆಗೇ ಆಗ್ತೀನಿ ಅಂತ. ಸೊ ಮ್ಯಾನಿಫೆಸ್ಟ್ ಮಾಡೋ ಥರ, ನಾನು ಡೆಫಿನೆಟ್ಲಿ ಆಗ್ತೀನಿ ದಪ್ಪ ಅನ್ನೋ ಥರ. ನೋಡೋಣ 3 ಮಂತ್ಸಲ್ಲಿ ಎಷ್ಟು kg ವೆಯ್ಟ್ ಗೇನ್ ಆಗ್ತೀನಿ ಅಂತ ಹೇಳಿಬಿಟ್ಟು. ಸೊ ವೆಯ್ಟ್ ಗೇನ್ ಆಗಬೇಕು ಅಂತಂದರೆ ಅದೇನು ತುಂಬ ಈಸಿ ಕೆಲಸ ಅಲ್ಲ ಅಂತ ಇವಾಗ ಅರ್ಥ ಆಗ್ತದೆ ನನಗೆ. ಅರ್ಲಿ ಮಾರ್ನಿಂಗ್ 5 o'clockಗೆ ಎದ್ದು ಡೈಲಿ ನಾನು ರೆಡಿಯಾಗಿ ಜಿಮ್ಗೆ ಹೋಗಬೇಕಂದ್ರೆ ಈಸಿ ಏನಲ್ಲ. ಇನ್ಮೇಲಿಂದ ಹೋಗಲೇಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇಟ್ಸ್ 5th ಡೇ ಆಲ್ರೆಡಿ ನಾನು ಜಿಮ್ಗೆ ಹೋಗ್ತಾ ಇರೋದು. ಸೊ ಬೆಳಿಗ್ಗೆ 5 o'clock ಎದ್ದು ಹೋಗೋದ್ರಿಂದ ಅವ್ರು ಹೇಳಿದ್ದಾರೆ, ಏನಾದರೂ ತಿಂದ್ಕೊಂಡು ಬರಲೇಬೇಕು ನೀವು, ಇಲ್ಲಾಂದರೆ ಎನರ್ಜಿ ಲೋ ಡೌನ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಅವ್ರು ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಓಟ್ಸ್ ರೆಸಿಪಿನ ಹೇಳ್ಕೊಟ್ಟಿದ್ರು ಅವರು, ಈ ಥರ ಮಾಡಿ ಅಂತ ಹೇಳಿ. ಓವರ್ನೈಟ್ ಓಟ್ಸ್ನ ಹಾಲಲ್ಲಿ ನೆನೆ ಹಾಕಿದ್ರೆ ನಿಮಗೆ ಜಾಸ್ತಿ ಪ್ರೋಟೀನ್ ಸಿಗುತ್ತೆ,
ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅದರಲ್ಲಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಓಟ್ಸ್ ರೆಸಿಪಿನ ಮಾಡೋಣ ಅಂತ ಹೇಳಿ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದೆ. ಆ್ಯಂಡ್ ಅದನ್ನೆಲ್ಲ ಬಾಕ್ಸಸ್ಗೆ ಹಾಕಿಬಿಟ್ಟು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೂ ಜಾಸ್ತಿ ತೊಗೊಂಡಿಲ್ಲ, ಎಲ್ಲನೂ ಒಂದೇ ಇದರಲ್ಲಿ ತೊಗೊಂಡು ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಒಂದೊಂದು ಸ್ಪೂನ್ಗೂ ಒಂದೊಂದು ಡ್ರೈ ಫ್ರೂಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಒಂದು ರೆಸಿಪಿಗೆ ಹಾಕೋತಾ ಇರೋದು ಬಾದಾಮಿ, ಗೋಡಂಬಿ, ಪಿಸ್ತಾ ಬೇಕಿದ್ರೆ ಹಾಕ್ಕೋಬೋದು. ಬಟ್ ನಮ್ಮ ಮನೇಲಿ ಸಾಲ್ಟೆಡ್ ಪಿಸ್ತಾ ಇರೋದ್ರಿಂದ ಅದು ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ಮತ್ತು ದ್ರಾಕ್ಷಿ. ಸೊ ನಮ್ಮ ಮನೇಲಿ 2 ಥರ ದ್ರಾಕ್ಷಿ ಇದೆ, ಬ್ಲ್ಯಾಕ್ ಆ್ಯಂಡ್ ನಾರ್ಮಲ್ ದ್ರಾಕ್ಷಿ. ಬಟ್ ನಾನಿಲ್ಲಿ ಬರೀ ಇದ್ರ ದ್ರಾಕ್ಷಿನ ತೊಗೊಳ್ತಾ ಇದ್ದೀನಿ ಅಷ್ಟೇ, ನಾರ್ಮಲ್ ದ್ರಾಕ್ಷಿನ. ಆ್ಯಂಡ್ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಅದ್ರ ಜೊತೆಗೆ ಖರ್ಜೂರನ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಡೇಟ್ಸ್ನ ಲೈಕ್ ಒಣಗೋಗಿರೋ ಖರ್ಜೂರ ಆದರೂ ಪರವಾಗಿಲ್ಲ, ನಾರ್ಮಲ್ ಡೇಟ್ಸ್ ಆದರೂ ಪರವಾಗಿಲ್ಲ. ಆ್ಯಂಡ್ ಅದಾದಮೇಲೆ ಅಂಜೂರ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು. ಈ ಒಂದು ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲಿ ವೆಯ್ಟ್ ಗೇನ್ ಆಗೋರ್ಗಂತೂ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಟ್ರೈ ಮಾಡಿ ಯಾರಾದರೂ ವೆಯ್ಟ್ ಗೇನ್ ಆಗಬೇಕು ಅಂತ ಇದ್ದರೆ. ಬಟ್ ಇದನ್ನು ಡೈಲಿ ಅಂತೂ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಸೊ ನಾನು ಅಂದ್ಕೊಂಡಿದ್ದೀನಿ ಆಲ್ಟರ್ನೇಟ್ ಡೇಸ್ ತಿನ್ನೋಣ ಅಂತ. ಲೈಕ್ ಮಂಡೇ ತಿಂದರೆ ನೆಕ್ಸ್ಟು ವೆನ್ಸ್ಡೇ ತಿನ್ನೋಣ, ದೆನ್ ಫ್ರೈಡೇ, ಅದಾದಮೇಲೆ ಸಂಡೇ, ಈ ಥರ ನೋಡೋಣ ಹೆಂಗಾಗತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಇವಾಗ ಎಲ್ಲ ಥರ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಫ್ರೂಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಆ್ಯಪಲ್ನ. ಸೊ ಆ್ಯಪಲ್ ಜೊತೆಗೆ ನೀವು ಏನಾದರೂ ಆ್ಯಡ್ ಮಾಡ್ಬೋದು. ಅಂದರೆ ಇವಾಗ ಫ್ರೂಟ್ಸಲ್ಲಿ ಏನು ಬರುತ್ತೆ, ದಾಳಿಂಬೆ ಹಣ್ಣು ಆ್ಯಡ್ ಮಾಡ್ಬೋದು, ದ್ರಾಕ್ಷಿನ ಆ್ಯಡ್ ಮಾಡ್ಕೋಬೋದು, ಆರೆಂಜು, ಚೀಪೆ ಹಣ್ಣು, ಈ ಥರ ಯಾವ್ದು ಬನಾನಾ ಯಾವುದಾದ್ರೂ ಆ್ಯಡ್ ಮಾಡ್ಕೊಬೋದು. ಬಟ್ ನಾನು ಇಲ್ಲಿ ಆ್ಯಪಲ್ ಮತ್ತು ಬಾಳೆಹಣ್ಣು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಏನಂದರೆ ಇವಾಗಲೇ ಬಾಳೆಹಣ್ಣು ಕಟ್ ಮಾಡಿ ಇಟ್ಟರೆ ಬೆಳಿಗ್ಗೆ ಅಷ್ಟರಲ್ಲಿ ಕಪ್ಪಾಗುತ್ತೆ ಆ್ಯಂಡ್ ಅದ್ರ ಸ್ಮೆಲ್ಲು ಟೇಸ್ಟೇ ಬೇರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೆಳಿಗ್ಗೆ ಬನಾನನ ಆ್ಯಡ್ ಮಾಡ್ಕೊತೀನಿ. ಸೊ ಇವಾಗ ಕಟ್ ಮಾಡಿರುವಂಥ ಫ್ರೂಟ್ಸು ಜೊತೆಗೆ ಡ್ರೈ ಫ್ರೂಟ್ಸ್ ಜೊತೆಗೆ ನಾನಿಲ್ಲಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ನಾನು ತೊಗೊಂಡು ಬಂದಿದ್ದರಿಂದ ನಮ್ಮ ಮನೇಲಿ ಇದ್ದಿದ್ದರಿಂದ ಅದೊಂದು ಸ್ವಲ್ಪ 1/4 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ನಿಮಗೆ ಇವಾಗಾದರೂ ಡೀಟೇಲ್ಡಾಗಿ ಹೇಳ್ತೀನಿ ಅದನ್ನು. ಆ್ಯಂಡ್ ಅದಾದಮೇಲೆ 2 ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ. ಓಟ್ಸ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಅದನ್ನು ಜಾಸ್ತಿ ಹಾಕ್ಕೊತಾ ಇಲ್ಲ, ನಾನು ತಿನ್ನೋಕ್ಕಾಗಲಿಲ್ಲ ಅಂದರೆ ವೇಸ್ಟ್ ಆಗೋದು. ಸೊ ಫಸ್ಟ್ ಟೈಮ್ ಟೇಸ್ಟ್ ಮಾಡಿ ಆದಮೇಲೆ ನೆಕ್ಸ್ಟು ನಾವು ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಅದಾದಮೇಲೆ ಹಾಲು ಹಾಕಿ ಓವರ್ ನೈಟ್ ನೆನೆ ಹಾಕಬೇಕು. ನೀವು ಇವಾಗಲೇ ಬೇಕಿದ್ದರೆ ಶುಗರ್ ಅಥವಾ ಬೆಲ್ಲದ ಪುಡಿ ಏನಾದರೂ ಹಾಕ್ಕೋಬೋದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡೋರು ಇರ್ತೀರಾ ಅವರು ಶುಗರ್ನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಹನಿನ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಾನು ವೆಯ್ಟ್ ಗೇನ್ ಆಗಿರೋದ್ರಿಂದ ಶುಗರ್ನ ನಾನು ನಾಳೆ ಮಾರ್ನಿಂಗ್ ಎದ್ದು ಆ್ಯಡ್ ಮಾಡ್ಕೊಳ್ತೀನಿ, ಅದು ಬ್ರೌನ್ ಶುಗರು. ಸೊ ಇವಾಗ ಓವರ್ ನೈಟ್ ಫ್ರಿಡ್ಜಲ್ಲಿ ಸೋಕ್ ಆಗೋಕ್ಕೆ ಅಂತ ಎತ್ತಿಟ್ಟಿದ್ದೇನೆ. ಸೊ ಬೆಳಗ್ಗೆ ಎದ್ದು ಕನ್ಸ್ಯೂಮ್ ಮಾಡ್ತೀನಿ ಅದನ್ನು. ಆ್ಯಂಡ್ ಅದಾದಮೇಲೆ ಇಲ್ಲಿ ಮೊಟ್ಟೆನ ನಾನು ತೊಗೊಂಡು ಬಂದಿದ್ರು, ಡೈಲಿ ಮೊಟ್ಟೆ ತಿನ್ನೋಣ ಅಂತ ತಿನ್ನು ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಅದನ್ನು ಎಗ್ ಆರ್ಗನೈಸರ್ ಅಥವಾ ಎಗ್ ಟ್ರೇಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮಿಸ್ ಮಾಡಿದೆನೆಲ್ಲ ವೀಡಿಯೋಸು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಹೀಗೆ ನಿಮ್ಮ ಪ್ರೀತಿ ಕನೆಂಟಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.